ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗುರುದೇವ ಅಕಾಡೆಮಿ. ನಿಮಗೆಲ್ಲರಿಗೂ ಭಾಷಾಂತರ ತರಗತಿಗೆ ಸ್ವಾಗತ ಸುಸ್ವಾಗತ. ನಾವಿಂದು PSI ಪರೀಕ್ಷೆ ಸಲುವಾಗಿ ಭಾಷಾಂತರ ತರಗತಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಟು ಕ್ರ್ಯಾಕ್ ದ PSI ಎಕ್ಸಾಮ್ ವಿ ಶುಡ್ ರೈಟ್ 2 ಎಕ್ಸಾಮ್ಸ್. ನಾವು PSI ಪರೀಕ್ಷೆ ಪಾಸ್ ಆಗಲು 2 ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅದರಲ್ಲಿ ಮೊದಲೇದು ಪೇಪರ್ 1, ಇನ್ನೊಂದು ಪೇಪರ್ 2. ಪೇಪರ್ 1ರಲ್ಲಿ ನಾವು 50 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅದೇ ರೀತಿ ಪೇಪರ್ 2 ಅಲ್ಲಿ 150 ಅಂಕಗಳಿಗೆ ಪರೀಕ್ಷೆಯನ್ನ ಬರೀಬೇಕಾಗ್ತದೆ ಸ್ನೇಹಿತರೆ. ಪೇಪರ್ 1ನಲ್ಲಿ 50 ಮಾರ್ಕ್ಸ್ಗೆ ಏನು ಬರ್ತದಪ್ಪ ಅಂದ್ರೆ ಮೊದಲ 20 ಮಾರ್ಕ್ಸ್ಗಳಿಗೆ ನೋಡಿ ಏನು ಬರ್ತದೆ, ಎಸ್ಎ ಬರೀಬೇಕಾಗುತ್ತೆ. ಅಂದ್ರೆ ಪ್ರಬಂಧ, ಇದನ್ನು ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀಬಹುದು. 600 ಪದಗಳು ಮೀರದಂತೆ ನಾವು ಬರೀಬೇಕು. ಇನ್ನು 20 ಮಾರ್ಕ್ಸ್ ಏನು ಬರ್ತದೆ ಅಂದ್ರೆ ಟ್ರಾನ್ಸ್ಲೇಷನ್ ಸ್ನೇಹಿತರೆ. ಏನಪ್ಪಾ ಟ್ರಾನ್ಸ್ಲೇಷನ್ ಅಂದ್ರೆ ಭಾಷಾಂತರ. ಅದರಲ್ಲಿ 10 ಅಂಕಗಳು ಅಂದ್ರೆ 10 ಮಾರ್ಕ್ಸು ಕನ್ನಡದಿಂದ ಇಂಗ್ಲೀಷ್ಗೆ, ಇನ್ನು 10 ಮಾರ್ಕ್ಸು ಇಂಗ್ಲೀಷಿಂದ ಕನ್ನಡಕ್ಕೆ ನಾವು ಬರಿಬೇಕಾಗ್ತದೆ. ಇನ್ನು 10 ಮಾರ್ಕ್ಸು ಪ್ರೆಸ್ಸಿ ರೈಟಿಂಗ್ ಅಂತ ಕರೀತಾರೆ. ಪ್ರೆಸ್ಸಿ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಬರವಣಿಗೆ. ಅಂದರೆ ಟೋಟಲ್ 50 ಮಾರ್ಕ್ಸಿಗೆ ನಾವು ಮೊದಲೇ ಪೇಪರ್ನ ಬರಿಬೇಕಾಗ್ತದೆ PSIಗೆ. ಏನಪ್ಪ 50 ಮಾರ್ಕ್ಸ್ ಅಂದರೆ ನೋಡಿ, 20 ಮಾರ್ಕ್ಸು ಎಸ್ಸೆ, 20 ಮಾರ್ಕ್ಸು ಟ್ರಾನ್ಸ್ಲೇಷನ್ ಮತ್ತು 10 ಮಾರ್ಕ್ಸು ಪ್ರೆಸ್ಸಿ ರೈಟಿಂಗ್. To learn how to frame sentences, we should have the basic knowledge of tenses, vocabulary, formation and grammar. ನೋಡಿ, ನಾವು ಟೆನ್ಸಸ್ ಅಂದರೆ ನಾವು ಭಾಷಾಂತರ ಕಲಿಬೇಕಾದ್ರೆ ಏನೆಲ್ಲ ಬಹಳ ಮುಖ್ಯವಾಗಿರ್ಬೇಕಂದ್ರೆ ವಿ ಶುಡ್ ಹ್ಯಾವ್ ದ ಬೇಸಿಕ್ ನಾಲೆಜ್ ಆಫ್ ಟೆನ್ಸಸ್ ಬಗ್ಗೆ ನಮಗೇನಿರಬೇಕು, ಸ್ವಲ್ಪ ನಾಲೆಜ್ ಇರಬೇಕು. ಅದೇ ರೀತಿ ವ್ಯಾಕ್ಯಾಬ್ಲರಿ ಇರಬೇಕು, ಶಬ್ದಗಳು ಗೊತ್ತಿರಬೇಕು. ಫಾರ್ಮೇಷನ್, ವಾಕ್ಯಗಳ ರಚನೆ, ಅದೇ ರೀತಿ ವ್ಯಾಕರಣ, ಇವುಗಳ ಬಗ್ಗೆ ನಮಗೇನಿರಬೇಕು, ಗೊತ್ತಿರಬೇಕು ಸ್ನೇಹಿತರೆ. ನೋಡ್ತಾ ಹೋಗೋಣ ಮುಂದಿನ ಸ್ಲೈಡಲ್ಲಿ ವಾಕ್ಯಗಳು ಯಾವ ರೀತಿ ಬರ್ತವೆ, ಯಾವ್ಯಾವ ಟೆನ್ಸಸ್ ಇದಾವೆ ಇಂಗ್ಲಿಷ್ಗಳಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಟೆನ್ಸಸ್ ಅಂದ್ರೆ ಏನು? ಟೆನ್ಸಸ್ ಇಸ್ ನಥಿಂಗ್ ಬಟ್ ಟೈಮ್. ನೆನ್ಪಿಟ್ಕೊಳ್ಳಿ, ಟೆನ್ಸ್ ಅಂದ್ರೆ ಏನು? ಸಮಯದ ಬಗ್ಗೆ ನಾವು ಮಾತಾಡ್ತೀವಿ. ಸಮಯವನ್ನ ನಾವು 3 ಭಾಗಗಳಾಗಿ ಏನು ಮಾಡಿದೀವಿ, ವಿಂಗಡಿಸಿದೀವಿ. ನೋಡ್ಕೊಳ್ಳಿ, ವಿ ಹ್ಯಾವ್ 3 ಟೆನ್ಸಸ್ ಇನ್ ಇಂಗ್ಲಿಷಲ್ಲಿ ಎಷ್ಟು ಕಾಲಗಳಿವೆ? 3 ಕಾಲಗಳಿವೆ. ಆ 3 ಕಾಲಗಳಲ್ಲಿ ಯಾವುದಂತ ನೋಡ್ತಾ ಹೋಗೋಣ. ಮೊದಲನೇದು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಸೊ ಗೊತ್ತಾಯ್ತಾ ಸ್ನೇಹಿತರೆ, ಎಷ್ಟು ಕಾಲಗಳಿವೆ ಇಂಗ್ಲಿಷಲ್ಲಿ? ಇನ್ ಇಂಗ್ಲಿಷ್ ವಿ ಹ್ಯಾವ್ 3 ಟೆನ್ಸಸ್. ಯಾವುದಪ್ಪ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಇನ್ ಪ್ರೆಸೆಂಟ್ ಟೆನ್ಸ್ ವಿ ಹ್ಯಾವ್ 4 ಸಬ್ ಟೆನ್ಸಸ್. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಷ್ಟು ಕಾಲಗಳಿವೆ? 4 ಉಪಕಾಲಗಳಿವೆ. ಯಾವ್ದಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್ ಅಂತ ಕೂಡ ಕರೀತಾರೆ. ನೋಡ್ಕೊಳ್ಳಿ, ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಪ್ರೆಸೆಂಟ್ ಪ್ರೋಗ್ರೆಸಿವ್ ಅಂತ ಕೂಡ ಕರೀತಾರೆ. ಪ್ರೆಸೆಂಟ್ ಪರ್ಫೆಕ್ಟ್. ನೆಕ್ಸ್ಟ್ ಕೊನೆಯ ಕಾಲ ಇನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದು ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. ಇನ್ ಪಾಸ್ಟ್ ಟೆನ್ಸ್ ವಿ ಹ್ಯಾವ್ 4 ಸಬ್ ಟೆನ್ಸಸ್. ನೋಡಿ, ಪಾಸ್ಟ್ ಟೆನ್ಸ್ ಅಲ್ಲಿ ಎಷ್ಟು ಕಾಲಗಳಿವೆ? 4 ಕಾಲಗಳು. 4, ಇಲ್ಲೂ ಕೂಡ 4 ಉಪಕಾಲಗಳು ಬರ್ತವೆ. ಯಾವ್ದಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಪ್ರೋಗ್ರೆಸಿವ್, ಪಾಸ್ಟ್ ಪರ್ಫೆಕ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. ಸೊ ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಇನ್ ಫ್ಯೂಚರ್ ಟೆನ್ಸ್ ವಿ ಹ್ಯಾವ್ 4 ಸಬ್ ಟೆನ್ಸಸ್. ಯಾವುದಪ್ಪ ಅಂದ್ರೆ ಸಿಂಪಲ್ ಫ್ಯೂಚರ್ ಅಥವಾ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್ ಅಥವಾ ಫ್ಯೂಚರ್ ಪ್ರೋಗ್ರೆಸಿವ್, ಫ್ಯೂಚರ್ ಪರ್ಫೆಕ್ಟ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪ್ರೋಗ್ರೆಸಿವ್. ಒಂದು ಅಂಶ ಗಮನಿಸಬೇಕು ಸ್ನೇಹಿತರೆ, ಈ ಕಾಲವನ್ನ ನಾವು ಈಗ ಬಳಕೆ ಮಾಡೋದನ್ನು ನಿಲ್ಲಿಸಿದೀವಿ. ವಿ ಹ್ಯಾವ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಯೂಸಿಂಗ್ ದ ಲಾಸ್ಟ್ ಟೆನ್ಸ್ ಇನ್ ಫ್ಯೂಚರ್ ಟೆನ್ಸ್, ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆರ್ ಫ್ಯೂಚರ್ ಪರ್ಫೆಕ್ಟ್ ಪ್ರೋಗ್ರೆಸಿವ್. So we should know before learning tenses, we should know about these persons. ನೋಡಿ, ಟೆನ್ಸಸ್ ಕಲಿಯೋಕ್ಕಿಂತ ಮುಂಚೆ ನಮಗೆ ಈ ಪರ್ಸನ್ಸ್ಗಳು ಗೊತ್ತಿರಬೇಕು. ಸೊ ಯಾವುದಪ್ಪ ಪರ್ಸನ್ಸ್ ಅಂದ್ರೆ ನೋಡ್ಕೊಳ್ಳಿ, ಅದರಲ್ಲಿ ಫಸ್ಟ್ ಪರ್ಸನ್ ಅಂತ ಬರ್ತದೆ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಅಂದ್ರೆ ಏಕವಚನ, ಸೊ ಪ್ಲೂರಲ್ ಅಂದ್ರೆ ಬಹುವಚನ. ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಐ ಅಂತ ಹೇಳಿದ್ರೆ ನೋಡಿ ನಾನು, ವಿ ಅಂತ ಹೇಳಿದ್ರೆ ನಾವು, ಅಂದ್ರೆ ಫಸ್ಟ್ ಪರ್ಸನ್ ಪ್ಲೂರಲ್. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಯು ಅಂತ ಹೇಳಿದ್ರೆ ನೀನು. ಸೆಕೆಂಡ್ ಪರ್ಸನ್ ಪ್ಲೂರಲ್, ಯು ಅಂತ ಹೇಳಿದ್ರೆ ನೀವು. ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿ ಅಂತ ಹೇಳಿದ್ರೆ ನೋಡಿ ಅವನು,
ಅವಳು, ಶಿ ಅಂದರೆ ಅವಳು, ಇಟ್ ಅಂತ ಹೇಳಿದ್ರೆ ಅದು ಥರ್ಡ್ ಪರ್ಸನ್ ಪ್ಲೂರಲ್. ದೇ ಅಂತ ಹೇಳಿದ್ರೆ ಅವು ಅಥವಾ ಅವರು ಅಂತ ಬಳಕೆ ಮಾಡ್ತೀವಿ. ಯಾಕಂದ್ರೆ ಕೆಲವು ಸತಿ ಬಹಳ ವಸ್ತುಗಳು ಇದ್ದಾಗ ನಾವು ದೇ ಅಂತ ಹೇಳ್ತೀವಿ. ದೇ ಆರ್ ಚೇರ್ಸ್ ಅಂತ ಹೇಳ್ತೀವಿ, ಅವು ಕುರ್ಚಿಗಳು. ಅದೇ ರೀತಿ ದೇ ಆರ್ ಫ್ಯಾನ್ಸ್, ಅವು ಫ್ಯಾನ್ಗಳು ಅಥವಾ ಅವರು ಅಭಿಮಾನಿಗಳು ಅಂತ ಬಳಕೆ ಮಾಡ್ತೀವಿ. ಹಾಗಾಗಿ ಸೊ ನೆನಪಲ್ಲಿ ಇಟ್ಕೊಳ್ಳಿ, ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಸಿಂಗುಲರ್ ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದಂದ್ರೆ ಐ, ವಿ, ಯು, ಹಿ, ಶಿ, ಇಟ್ ಅಂಡ್ ದೇ. ಸೊ ಮುಂದಿನ ಸ್ಲೈಡಲ್ಲಿ ನಾವು ಕೆಲವು ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಟೆನ್ಸ್ನ ಫಾರ್ಮೇಷನ್ಸ್ ಅನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ವಿ ವಿಲ್ ಸ್ಟಾರ್ಟ್ ಲರ್ನಿಂಗ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಟೆನ್ಸಸ್ ಅಲ್ಲಿ ಮೊದಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದಪ್ಪ ಮೊದಲೇ ಟೆನ್ಸ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್ ಅನ್ನ ನಾವೇನ್ ಮಾಡ್ತಾ ಹೋಗೋಣ, ಸೊ ನೋಡ್ತಾ ಹೋಗೋಣ. ಸೊ ಇದ್ರ ಫಾರ್ಮೇಶನ್ ಏನಿದೆಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬರಬೇಕು. ನೋಡ್ಕೊಳ್ಳಿ, ಯಾವುದೇ ಒಂದು ವಾಕ್ಯ ರಚನೆ ಮಾಡ್ಬೇಕಾದ್ರೆ ನಮಗೆ ಫಸ್ಟ್ ಏನಿದೆ ಬರಬೇಕು, ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ ಬರಬೇಕು. ಇದು ಓಕೆ. ಸೊ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬಂದ್ರೆ ನಾವು ಒಂದು ಏನ್ ಮಾಡ್ಬೋದು, ವಿ ಕ್ಯಾನ್ ಫ್ರೇಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ನೋಡಿ, ಸಬ್ಜೆಕ್ಟ್ ಬರಬೇಕು, ಮೇನ್ ವರ್ಬ್ ಯಾವತ್ತೂ ಕೂಡ ಏನ್ ಬರಬೇಕು, V1 ಬರಬೇಕು. ಕ್ರಿಯಾಪದದಲ್ಲಿ ಮುಖ್ಯವಾಗಿ 3 ರೂಪಗಳು ಬರ್ತವೆ, V1, V2, V3. ಫಾರ್ ಎಕ್ಸಾಂಪಲ್ ಗೋ ಅಂತ ಬಂದ್ರೆ V1, ವೆಂಟ್ ಏನ್ ಬರಬೇಕು, V2 ಬರಬೇಕು, ಗಾನ್ ಏನ್ ಬರುತ್ತೆ, V3 ಬರುತ್ತೆ. ಡೂ ಅಂತ V1 ಬಂದ್ರೆ ಡಿಡ್, ಡೂನ V2 ಫಾರ್ಮ್ ಡಿಡ್ ಆಗುತ್ತೆ, V3 ಫಾರ್ಮ್ ಏನಾಗುತ್ತೆ, ಡನ್ ಆಗುತ್ತೆ. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೇನ್ ವರ್ಬ್ ಯಾವತ್ತೂ ಕೂಡ ಏನಿರಬೇಕು ಸ್ನೇಹಿತರೆ, V1 ಬರಬೇಕು ಪ್ಲಸ್ ಆಬ್ಜೆಕ್ಟ್ ಬರಬೇಕು. ಇದು ಯಾವಾಗ ಬರಿಬೇಕಂತ ಹೇಳಿದ್ರೆ ನಾವು ಪಾಸಿಟಿವ್ ಸೆಂಟೆನ್ಸಸ್ ನ ಫ್ರೇಮ್ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸಸ್ ಫ್ರೇಮ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಸಬ್ಜೆಕ್ಟ್ ಬರಬೇಕು, ನಂತರ ಹೆಲ್ಪಿಂಗ್ ವರ್ಬ್ ಬರಬೇಕು. ಆದ್ರೆ ನಾವು ಪಾಸಿಟಿವ್ ಸೆಂಟೆನ್ಸಸ್ ಫ್ರೇಮ್ ಮಾಡಬೇಕಾದ್ರೆ ಮೇನ್ ವರ್ಬ್ ಮಾತ್ರ V1 ಬರಬೇಕು, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡಲ್ಲ. ಸೊ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬರಬೇಕು, ಅದು ಏನಿರಬೇಕು, ನೆಗೆಟಿವ್ ಅಲ್ಲಿ ಇರಬೇಕು, ನೆಗೆಟಿವ್ ಆಗಿರ್ಬೇಕಂದ್ರೆ ನಕಾರಾತ್ಮಕ ರೂಪದಲ್ಲಿ ಇರಬೇಕು. ಪ್ಲಸ್ ಮೇನ್ ವರ್ಬ್ ಏನ್ ಬರಬೇಕು, V1 ಬರಬೇಕು ಪ್ಲಸ್ ಆಬ್ಜೆಕ್ಟ್. ಇದು ಯಾವಾಗಪ್ಪ ಅಂದ್ರೆ ನೆಗೆಟಿವ್ ಸೆಂಟೆನ್ಸಸ್ ನ ಫ್ರೇಮ್ ಮಾಡಬೇಕಾದ್ರೆ ಯಾವ ಟೆನ್ಸ್ ಅಲ್ಲಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಸೊ ಇಲ್ಲಿ ಬಳಕೆ ಮಾಡುವ ಯಾವುದೆಲ್ಲ ಹೆಲ್ಪಿಂಗ್ ವರ್ಬ್ಸ್ ನಾವು ಬಳಕೆ ಮಾಡ್ತೀವಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವಿ ಯೂಸ್ 5 ಹೆಲ್ಪಿಂಗ್ ವರ್ಬ್ಸ್. ಯಾವುದಪ್ಪ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಆಮ್, ಈಸ್, ಆರ್, ಡೂ, ಡಸ್. ಈ 5 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಕೆ ಮಾಡ್ತೀವಿ ಯಾವ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ವಾಕ್ಯಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲೇ ವಾಕ್ಯ ನೋಡ್ಕೊಳ್ಳಿ, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಇದರ ಕನ್ನಡ ಭಾಷಾಂತರ ಏನಾಗುತ್ತೆ ಅಂದ್ರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ. ನೀರು 100 ಡಿಗ್ರಿಯಲ್ಲಿ ಕುದಿಯುತ್ತದೆ. ನೀರು ಒಂದು ಅಂಶ ಗಮನಿಸಿರ್ಬೇಕು ಸ್ನೇಹಿತರೆ, ಈ ಕ್ರಿಯಾಪದ ಎಸ್ ಫಾರ್ಮ್ ತಗೊಂಡಿದೆ, ಇಲ್ಲೂ ಕೂಡ ಎಸ್ ಫಾರ್ಮ್ ತಗೊಂಡಿದೆ. ಯಾಕಪ್ಪ ಎಸ್ ಫಾರ್ಮ್ ಬರುತ್ತದೆ ಅಂತ ಹೇಳಿದ್ರೆ ಮುಂದಿನ ತರಗತಿಯಲ್ಲಿ ನಾವು ಗ್ರಾಮರ್ ಕ್ಲಾಸಸ್ ಅನ್ನು ಮಾಡಿದಾಗ ಅಲ್ಲಿ ಯಾಕೆ ಎಸ್ ಫಾರ್ಮ್ ಬರುತ್ತೆ ಅಂತ ಮುಂದಿನ ತರಗತಿಯಲ್ಲಿ ನಾವು ಡೀಟೇಲ್ ಆಗಿ ಕಲಿತಾ ಹೋಗೋಣ ಸ್ನೇಹಿತರೆ. ದೇ ಮೀಟರ್ಸ್ ಆನ್ ಮಂಡೇ. ಅವರು ನಮ್ಮನ್ನು ಸೋಮವಾರ ಭೇಟಿಯಾಗುತ್ತಾರೆ. ನೋಡಿ, ವಿ ಗೋ ಆನ್ ಅ ಪಿಕ್ನಿಕ್ ಒನ್ಸ್ ಅ ಮಂತ್. ನಾವು ತಿಂಗಳಿಗೊಮ್ಮೆ ಕಿರು ಪ್ರವಾಸಕ್ಕೆ ಹೋಗುತ್ತೇವೆ. ಪಿಕ್ನಿಕ್ ಅಂದ್ರೆ ಒಂದೇ ದಿವಸ ಹೋಗ್ಬಾರದು, ಟೂರ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಜನ ದಿವಸ ಹೋದ್ರೆ ನಾವು ಏನು ಕರಿತೀವಿ, ಟೂರ್ ಅಂತ ಹೇಳ್ತೀವಿ. ವಿ ಗೋ ಆನ್ ಅ ಪಿಕ್ನಿಕ್ ಒನ್ಸ್ ಅ ಮಂತ್. ಶಿ ಗೋಸ್ ಫಾರ್ ಅ ವಾಕ್. ಶಿ ಗೋಸ್ ಫಾರ್ ಅ ವಾಕ್ ಎವ್ರಿ ಡೇ. ಅವಳು ಪ್ರತಿದಿನ ವಾಯು ವಿಹಾರಕ್ಕೆ ಹೋಗುತ್ತಾಳೆ. ಲೆಟ್ಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಐ ಗೆಟ್ ಅಪ್ ಅಟ್ 6 AM. ನಾನು ಪ್ರತಿದಿನ ಮುಂಜಾನೆ 6 ಗಂಟೆಗೆ ಏಳುತ್ತೇನೆ. ಮೈ ಸ್ಟೇಟ್ ಈಸ್ ಕರ್ನಾಟಕ. ನನ್ನ ರಾಜ್ಯ ಕರ್ನಾಟಕ. ಐ ಸ್ಪೀಕ್ ಕನ್ನಡ ಎಟ್ ಹೋಮ್. ನಾನು ಮನೆಯಲ್ಲಿ ಕನ್ನಡ ಮಾತನಾಡುತ್ತೇನೆ. ಶಾರದಾ ಲೈಕ್ಸ್ ಕಾಫಿ. ಶಾರದಾಗೆ ಕಾಫಿ ಅಂದರೆ ಇಷ್ಟ. ಯು ಹ್ಯಾವ್ ಅ BMW ಕಾರ್. ನಿನ್ನ ಬಳಿ BMW ಕಾರ್ ಇದೆ. ಐ ಆಮ್ ಅ ಟೀಚರ್. ನೋಡ್ಕೊಳ್ಳಿ, ಇಲ್ಲಿ ಆಮ್ ಹೆಲ್ಪಿಂಗ್ ವರ್ಬ್ ಬಂದಿದೆ, ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ನೆಕ್ಸ್ಟ್ ಅದೇ ರೀತಿ ಈಸ್, ಆರ್ ಅಂತ ಎಂಬ ಏನು ವರ್ಬ್ಗಳು ಸೊ ಬಂದಿದ್ದಾವೆ. ಸೊ ಐ ಆಮ್ ಅ ಟೀಚರ್ ಅಂದ್ರೆ ನಾನು ಶಿಕ್ಷಕ. ಈಸ್ ಅನ್ ಇಂಜಿನಿಯರ್ ಅಂದ್ರೆ ಅವನು ಎಂಜಿನಿಯರ್. ದಿ ಆರ್ ಡ್ರೈವರ್ಸ್ ಅಂದ್ರೆ ಅವರು ಚಾಲಕರು.
ಸೊ ಇಂದಿಗೆ ನಾವು ಇದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಬಾಕಿ ಉಳಿದಂಥ ಟೆನ್ಸಸ್ಗಳನ್ನು ಕಲಿತಾ ಹೋಗೋಣ. ಸೊ ನೀವು ಗುರುದೇವ ಸಂಸ್ಥೆಗೆ ಕ್ಲಾಸಸ್ ಜಾಯ್ನ್ ಆಗಬೇಕಂದ್ರೆ ಸೊ ಸಂಸ್ಥೆಗೆ ಭೇಟಿ ಕೊಡಿ. ಸಪ್ತಾಪುರಭಾವಿ ಧಾರವಾಡದಲ್ಲಿ ಈ ಶಾಖೆ ಇದೆ. ಸೊ ಅದೇ ರೀತಿ ನಮ್ಮ ಗುರುದೇವ ಸಂಸ್ಥೆ ಕರೆಂಟ್ ಅಫೇರ್ಸು ಇರ್ಬೋದು, ಅಥವಾ ಟೆಸ್ಟ್ ಸೀರೀಸು, ಅಥವಾ ಜಾಬ್ ನೋಟಿಫಿಕೇಶನ್, ಅಥವಾ ಮ್ಯಾಗ್ಝಿನ್ಸ್ಗೋಸ್ಕರ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಗುರುದೇವ ಸಂಸ್ಥೆ ನಮ್ಮ ಸಂಸ್ಥೆಯ ಚಾನಲ್ ಆದ ಸೊ ಟೆಲಿಗ್ರಾಮ್ ಚಾನಲ್ಗೆ ಗುರುದೇವ ಸಂಸ್ಥೆಗೆ ಜಾಯ್ನ್ ಆಗಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಅದೇ ರೀತಿ ಫೇಸ್ಬುಕ್ ಚಾನಲ್ನ ಕೂಡ ಫಾಲೋ ಮಾಡಿ.